ಇನ್ನು ರಾಜ್ಯದಲ್ಲಿ ಪರ ತಾಂಡವ ಮಾಡ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಲ್ಲ, ಈ 5 ಗ್ಯಾರಂಟಿಗಳಿಗೆ ಸರಿದೂಗಿಸೋದಕ್ಕೆ ದುಡ್ಡು ಕೂಡ ಸಾಕಾಗ್ತಾ ಇಲ್ಲ. ಇದರ ಜೊತೆಗೆ ಬರ ಪರಿಹಾರದ ಹಣ ರೈತರ ಕೈ ಸೇರ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿದೆ. ಸೊ ಇಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು. ಈ ಭೇಟಿಯಾದ ನಂತರ ಪ್ರಧಾನಿ ಮೋದಿ ಭೇಟಿ ಬಳಿಕ ಬೆಂಗಳೂರಿನಲ್ಲಿ ಸ್ಪೆಷಲ್ ಜೆಟ್ ಬೇರೆ. ಜಮೀರ್ ಅಹಮದ್ ಖಾನ್ ಅವರು, ಯಾರ ದುಡ್ಡಲ್ಲಿ ಐಷಾರಾಮಿ ಜೆಟ್ ಯಾನ? ಜನರಿಗೆ ತೆರಿಗೆ ದುಡ್ಡಿನ ಹಣ ಪೋಲ್ ಯಾಕೆ? ಜನರ ತೆರಿಗೆ ದುಡ್ಡಿನ ಹಣ ಈ ರೀತಿಯಾಗಿ ಪೋಲ್ ಆಗ್ತಾ ಇದೆಯಲ್ಲ, ಯಾಕಿದು? ಬರ ತಾಂಡವ ಮಾಡ್ತಾ ಇದೆ ರಾಜ್ಯದಲ್ಲಿ. ಈ ಟೈಮ್ನಲ್ಲಿ ಇದೆಲ್ಲ ಬೇಕಿತ್ತ ಶೋಕಿ ಅಂತೇಳಿ ರಾಜಕೀಯ ವಲಯದಲ್ಲಿ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಗ್ಯಾರಂಟಿ ಘೋಷಣೆ ಮಾಡಿದ್ರು, ಅನ್ನಭಾಗ್ಯಕ್ಕೆ ಸರಿಯಾಗಿ ಅಕ್ಕಿ ಹೊಂದಿಸೋದಕ್ಕಾಗ್ತಾ ಇಲ್ಲ. ಇದರ ಜೊತೆಗೆ ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದಾವೆ. ಜೊತೆಗೆ ಬರಗಾಲ ಬೇರೆ, ಬರ ಪರಿಹಾರದ ಹಣ ರೈತರ ಅಕೌಂಟ್ಗೆ ಹೋಗ್ತಾ ಇಲ್ಲ. ಈ ರೀತಿಯಾಗಿ ಸಾಲು ಸಮಸ್ಯೆ ಇದೆ. ಹೀಗಾಗಿ ಅನುದಾನ ಕೇಳೋದಕ್ಕಂತ ಹೇಳಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗೋದಕ್ಕೆ ನವದೆಹಲಿಗೆ ಬೇರೆ ಹೋಗಿದ್ರು. ಆದರೆ ಇಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ಬಳಿಕ ಬೆಂಗಳೂರಿಗೆ ಸ್ಪೆಷಲ್ ಜೆಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರು, ಯಾರ ದುಡ್ಡಿನಲ್ಲಿ ಇದು ಐಷಾರಾಮಿ ಜೆಟ್ಟು? ಈ ಯಾನ ಬೇಕಿತ್ತ ಈ ಟೈಮ್ನಲ್ಲಿ? ಜನರ ತೆರಿಗೆ ದುಡ್ಡಿನ ಹಣ ಈ ರೀತಿಯಾಗಿ ಪೋಲ್ ಮಾಡ್ತಾ ಇದ್ದಾರಲ್ಲ, ಯಾಕೆ? ಇದ್ರ ಬದಲು ಬೇರೆ ಏನಾದರೂ ಒಳ್ಳೆ ಕೆಲಸಗಳು ಮಾಡ್ಬೋದಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಈ ಬರಗಾಲ ಟೈಮಲ್ಲಿ ಬೇಕಿತ್ತ ಇದೆಲ್ಲ ಅಂತ ಹೇಳಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು. ಅದರ ಫೋಟೋಸ್ಗಳನ್ನು ಒಂದ್ ಕಡೆ ಗಮನಿಸಿದ್ರಿ. ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆದ ಮೇಲೆ ಜಮೀರ್ ಅಹಮದ್ ಖಾನ್ ಆ ಒಂದು ಫೋಟೋ, ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸ್ಪೆಷಲ್ ಜೆಟ್, ಅದು ಐಷಾರಾಮಿ ಜೆಟ್. ಈ ಐಷಾರಾಮಿ ಜೆಟ್ ಯಾನ ಯಾಕೆ? ಈ ಟೈಮ್ನಲ್ಲಿ ಇದು ಬೇಕಿತ್ತಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಇಲ್ಲಿ ಒಂದ್ ಕಡೆ ಬರ ತಾಂಡವ ಮಾಡ್ತಾ ಇದೆ. ಗ್ಯಾರಂಟಿಗಳಿಗೆ ಸರಿದೂಗಿಸೋದಕ್ಕೆ ದುಡ್ಡೇ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರೋ ಟೈಮ್ನಲ್ಲಿ ಇಂಥ ಶೋಕಿ ಬೇಕಿತ್ತ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರೋದು. ಎಸ್ ಶರತ್, ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಈಗಾಗಲೇ CM ಅವರು ಹೇಳಿರ್ತಕ್ಕಂಥದ್ದು. ಇರುವಂತಹ ಮಧ್ಯೆ ಅವರು ಏನು ಐಷಾರಾಮಿ ಜೆಟ್, ಪ್ರೈವೇಟ್ ಐಷಾರಾಮಿ ಜೆಟ್ಟನ್ನು ಬಳಸಿರ್ತಕ್ಕಂಥದ್ದು ಸದ್ಯ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಂತಹ CM ಸಿದ್ದರಾಮಯ್ಯ, ಹಾಗೆಯೇ ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ ಸೇರಿದಂತೆ ಒಂದು 3-4 ಸಚಿವರು ಈಗೇನು ದೆಹಲಿಯಿಂದ ರಿಟರ್ನ್ ಬೆಂಗಳೂರಿಗೆ ಆಗಬೇಕಾದಂಥ ಸಂದರ್ಭದಲ್ಲಿ ಏನು ಪ್ರೈವೇಟ್ ಜೆಟ್ಟನ್ನು ಬಳಸಿರ್ತಕ್ಕಂಥದ್ದು ಈಗ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇಷ್ಟರ ಮಟ್ಟಿಗೆ ಅಂದರೆ ಇಷ್ಟು ದುಂದು ವೆಚ್ಚ ಅವಶ್ಯಕತೆ ಏನಿತ್ತು? ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಪೋಲು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸದ್ಯ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ಇದೇ ವಿಚಾರವನ್ನು ಇಟ್ಕೊಂಡು BJP ಕೂಡ ಒಂದು ಟ್ವೀಟನ್ನು ಮಾಡಿ ಕಾಲೆಳೆಯುವಂತಹ ಪ್ರಯತ್ನ ಮಾಡಿದೆ. ಜೊತೆಗೆ ಇದನ್ನು ಖಂಡಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ರಾಜ್ಯದಲ್ಲಿ ಬರ ಇದೆ, ಬರಗಾಲ ಇದೆ. ಬರಗಾಲದ ಸಂಬಂಧಪಟ್ಟಂತೆ ರೈತರಿಗೆ ಕೊಡೋದಕ್ಕೆ, ನೆರವಾಗೋದಕ್ಕೆ ಹಣ ಇಲ್ಲ, ಸಹಾಯಧನವನ್ನು ಕೊಡೋದಕ್ಕೆ ಹಣ ಇಲ್ಲ, ಮೇವು ಬ್ಯಾಂಕ್ಗಳ ಕೂಡ ಈವರೆಗೂ ಕೂಡ ಸೃಜಿಸಿಲ್ಲ. ಸೊ ರೈತರಿಗೆ ನೆರವಾಗ್ತಾ ಇಲ್ಲ. ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದಾವೆ. ಕೇವಲ ಗ್ಯಾರಂಟಿಗಳ ನೆಪದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರುವಂತಹ ವಿಚಾರದಲ್ಲಿ ಅದಕ್ಕೇ ಹಣಕಾಸು ಕೂಡ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಏನೋ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಪ್ರೈವೇಟ್ ಜೆಟ್ಟನ್ನು ಬಳಸುವಂಥದ್ದು, ಇಷ್ಟೊಂದು ಐಷಾರಾಮಿಯ ವಿಮಾನದಲ್ಲಿ ಪ್ರಯಾಣ ಬೆಳೆಸುವಂತಹ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು. ಜೊತೆಗೆ ಈ ರೀತಿಯಾಗಿ ಜನರ ತೆರಿಗೆ ಹಣವನ್ನು ಪೋಲು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ CM ಸಿದ್ದರಾಮಯ್ಯ ಅವರು ಖಂಡಿತವಾಗಲೂ ಉತ್ತರವನ್ನು ಕೊಡಬೇಕು. ಯಾಕೆಂತ ನೋಡೋದಾದರೆ ರಾಜ್ಯದಲ್ಲಿ ಈ ಪರಿಯಾದಂತಹ ಸಂಕಷ್ಟ ಇರುವಂತಹ ಸಂದರ್ಭದಲ್ಲಿ ಇವರು ಇಷ್ಟರ ಮಟ್ಟಿಗೆ ಐಷಾರಾಮಿಯಾಗಿ ತಮ್ಮ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗೋದಕ್ಕೆ ಬರೋದಕ್ಕೆ ಈ ರೀತಿಯ ಐಷಾರಾಮಿಯ ಜೆಟ್ಟನ್ನು ಬಳಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂದರೆ ಇಲ್ಲಿ ಆಗಿದ್ರೆ ಈ ಐಷಾರಾಮಿ ಜೆಟ್ಟಲ್ಲಿ ಪ್ರಯಾಣ ಬೆಳೆಸಿದ್ದಕ್ಕೆ ಇದರ ಹಣ ಯಾರದ್ದು ಆಗಿದ್ರೆ ಸರ್ಕಾರದ ಹಣ ಅಥವಾ ಜಮೀರ್ ಅಹಮದ್ ಖಾನ್ ಅವರು ಮಾಡಿರೋದ ಅಥವಾ ಬೇರೆ ಇನ್ಯಾರಾದ್ರೂ ಸ್ಪಾನ್ಸರ್ ಮಾಡಿರೋದ ಅಥವಾ ಯಾವ ರೀತಿ ಇದನ್ನು ಕೂಡ CM ಸಿದ್ದರಾಮಯ್ಯ ಅವರು ಬಹಿರಂಗ ಮಾಡಬೇಕಾಗುತ್ತೆ. ಇಲ್ಲವಾದರೆ ಖಂಡಿತವಾಗಲೂ ಕೂಡ BJP ಅವರು ಹೇಳುವಂತೆ ಇವರು ಸಮಾಜವಾದಿ ಅಲ್ಲ, ಮಜವಾದಿ CM ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಖಚಿತ ಆಗ್ಬೋದು. ಯಾಕೆಂತಂದು ನೋಡೋದಾದರೆ ನೋಡಿ,
ಇಷ್ಟರ ಮಟ್ಟಿಗೆ ಅಂದ್ರೆ ಹಿಂದೆ ವಿವೇಕ ಯೋಜನೆಯನ್ನು ಜಾರಿಗೆ ತಂದಿರೋ ಬಿಜೆಪಿಯವರು ಆ ವಿವೇಕ ಯೋಜನೆಗೆ ಕತ್ತರಿ ಹಾಕಿದ್ರು. ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ಹಾಳಾಗಿರುವಂತಹ ಶಾಲೆಗಳನ್ನ ಅದನ್ನ ಅಭಿವೃದ್ಧಿ ಮಾಡುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥದ್ದು, ಅಂತಹ ಕೆಲಸಗಳನ್ನೇ ಹಣಕಾಸಿನ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇರೋದ್ರಿಂದ ಅಂತಹ ಯೋಜನೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.